ನಮಸ್ತೆ. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ಮಂಜುಸ್ ಕಿಚನ್. ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನಿವಾಗ ಪಾಲಕ್ ದಾಲ್ ಮಾಡಿ ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಪಾಲಕ್ ದಾಲ್ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ನಾನಿವಾಗ ರೆಸಿಪಿ ಹೇಳ್ತೀನಿ. ನಾನಿಲ್ಲಿ 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಸಾರಿನಬೇಳೆ, 1 ಕಪ್ಪು ಮಸೂರ್ ದಾಲ್, ಕೆಂಪು ಬೇಳೆ ಇರುತ್ತಲ್ಲ ಅದು 3 ಸೇರಿಸಿ 3 4 ಹಸಿರುಮೆಣಸಿನ್ಕಾಯಿ ಇಷ್ಟನ್ನು ತೊಳೆದ್ಬಿಟ್ಟು ಅದಕ್ಕೆ 6 7 ಕಪ್ಪಷ್ಟು ನೀರು ಹಾಕ್ಕೊಂಡು 1 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಟೊಮೊಟೊನ ಸ್ಮ್ಯಾಶರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ ಮತ್ತು ಶುಂಠಿ ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಕೂಡ ಒಂದು ಕಟ್ಟಷ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 3 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಸೇರಿಸಿ ಹುರ್ಕೋಬೇಕು. ಸಾಸಿವೆ ಜೀರಿಗೆ ಎರಡು ಸಿಡಿದ ಮೇಲೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಸೇರಿಸ್ಕೊಂಡು ಬಾಡಿಸ್ಕೊತೀನಿ. ಮತ್ತು ಈರುಳ್ಳಿನೂ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಯಾವಾಗಲೂ ಈರುಳ್ಳಿ ಸೇರಿಸಿದ ಮೇಲೆ ಕರಿಬೇವು ಸೊಪ್ಪು ಹಾಕ್ತೀನಿ. ಕಾರಣ ಏನು ಅಂದರೆ ಕರಿಬೇವು ಸೊಪ್ಪು ಹಾಕ್ಬಿಟ್ರೆ ಸಿಡಿದು ಬಿಡುತ್ತೆ, ತುಂಬ ಆರುತ್ತೆ. ನಾನು ಹಂಗಾಗಿ ಆಮೇಲೆ ಕರಿಬೇವು ಸೊಪ್ಪು ಸೇರಿಸ್ಕೊತೀನಿ ಯಾವಾಗಲೂ ಅಷ್ಟೇ. ಇವಾಗ ಕ್ಯಾಪ್ಸಿಕಮ್ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸ್ಕೊತೀನಿ. ಇದು ಸ್ವಲ್ಪ ಬಾಡಿದ ಮೇಲೆ ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಂಡಾದ್ಮೇಲೆ ನಾವು ಮೊದಲೇ ಬಿಡಿಸಿ ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಪಾಲಕ್ ಸ್ವಲ್ಪ ಬಾಡಿದ ಮೇಲೆ ನಾವು ಸಣ್ಣದಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮೊಟೊ, ಅದನ್ನು ಸೇರಿಸಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದು ಟೊಮೊಟೊ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸಿ ಬಾಡಿಸಿದ್ರೆ ಬೇಗನೆ ಬಾಡ್ಕೊಳ್ಳುತ್ತೆ. ಇವಾಗ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಬೇಳೆ ಕುಕ್ಕರಲ್ಲಿ ಕೂಗಿದೆ, 1 ವಿಜಿಲ್ ತೆಗೆದ್ರೆ ಸಾಕು. ಇವಾಗ ಬೆಂದಿರೋ ಬೇಳೆನ ಇದರೊಳಗಡೆ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಉಪಯೋಗಿಸ್ಕೊಂಡಿದ್ದೀನಿ. ಇವಾಗ ಉಪ್ಪನ್ನು ನೋಡಿ ಬೇಕಿದ್ರೆ ಸರಿ ಮಾಡ್ಕೊಬೋದು. ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತೊಳ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಟು ಅದರ ಜೊತೆ ಗೋಧಿ ಹಿಟ್ಟನ್ನು ಸೇರಿಸಿ ಕಲಿಸ್ಕೊಂಡು ಚಪಾತಿ ಮಾಡ್ಕೋತೀನಿ. ನನ್ನ ಮಗ ತಿನ್ನಲ್ಲ, ಮಕ್ಕಳು ಯಾರೂ ಸೊಪ್ಪು ಸರಿಯಾಗಿ ತಿನ್ನಲ್ಲ, ಹಂಗಾಗಿ ಸೊಪ್ಪನ್ನು ಇದ್ರ ಜೊತೆ ಎಲ್ಲ ಸೇರಿಸಿ ಕೊಡಬೇಕಾಗತ್ತೆ. ಬಿಸಿ ಬಿಸಿ ಪಾಲಕ್ ದಾಲ್ ರೆಡಿಯಾಗಿದೆ. ಪಾಲಕ್ ಚಪಾತಿನ ಮಾಡಿಟ್ಕೊಂಡಿದ್ದೀನಿ. ಯಾವಾಗಲೂ ತಲೆ ಕೂದಲು ಉದುರುತ್ತೆ, ಒಟ್ಟು ಈ ಥರ ಆಗೋರು, ಡ್ರೈ ಸ್ಕಿನ್ ಇರೋರು ಈ ಥರ ಹುರಿದು ಈ ಕಾಳುಗಳನ್ನ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಎಳ್ಳು, ಸಬ್ಜಾ ಬೀಜ, ಅಗಸೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಅಗಸೆ ಬೀಜ, ಕುಂಬಳ ಬೀಜ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಫಸ್ಟು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಫ್ಲೇಮ್ ಲೋ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಪಂಪ್ಕಿನ್ ಸೀಡ್ಸು, ಅಗಸೆ ಬೀಜ, ಸ್ವಲ್ಪ 2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ 2 ಹಿಡಿಯಷ್ಟು ಕರಿಬೇವು ಸೊಪ್ಪು ಸೇರಿಸಿ ಇದಕ್ಕೆ ಹುರ್ಕೊತೀನಿ. ಇದೆಲ್ಲ ತಿನ್ನೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಕೂದಲಿಗೆ ಬರೀ ಎಣ್ಣೆ ಹಚ್ಚಿದ್ರೆ ಕೂದಲು ಉದುರೋದು ನಿಲ್ಲಲ್ಲ. ನಾವು ಒಳಗಿಂದ ಇದನ್ನೆಲ್ಲ ಸೇರಿಸಿದಾಗ ತಿಂತಾ ಬಂದರೆ ಚೆನ್ನಾಗಿರುತ್ತೆ. ಇದನ್ನು ಡೈಲಿ ಊಟ ಆದಮೇಲೆ ನಾನು 1 ಸ್ಪೂನ್ ತಿಂತೀನಿ.
ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಸೀಡ್ಸ್ಗಳನ್ನೂ ಹುರ್ಕೊತಾ ಇದ್ದೀನಿ. ಒಂದೊಂದು ಆದಮೇಲೆ ಒಂದೊಂದು ಸೇರಿಸಿ 2 ನಿಮಿಷ ಈ ಥರ ಕೈ ಆಡಿಸ್ತಾ ಇರಬೇಕು. ಇದು ನಾನು ಒಂದು 20 ದಿನಕ್ಕೆ ಒಂದು ಸಲ ಇದನ್ನು ಮಾಡಿಟ್ಕೊತೀನಿ. ಎಲ್ಲನೂ ಬಾಡಿಸ್ಕೊಂಡು ಆದಮೇಲೆ 2 ಬಟ್ಲಷ್ಟು ಎಳ್ಳನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಪ್ರತಿ ತಿಂಗಳಲ್ಲಿ ಈ ರೀತಿ ಒಂದು ಸಲ ನಾನು ಹುರಿದಿಟ್ಕೊತೀನಿ. 10ರಿಂದ 15 ದಿನ 20 ದಿನ ಯಾವಾಗ ಖಾಲಿ ಆಗುತ್ತೆ ಮತ್ತೆ ನಾನು ತಂದು ಹುರ್ಕೊತೀನಿ. ಇದು ಸ್ವಲ್ಪ ಆರಿದ ಮೇಲೆ ಒಂದು ಬಾಕ್ಸಲ್ಲಿ ತುಂಬಿಟ್ಕೊಂಡ್ರೆ ದಿವಸದಲ್ಲಿ ಒಂದು ಬಾರಿ ತಿಂದರೆ ಚೆನ್ನಾಗಿರುತ್ತೆ. ಕೂದಲು, ಸ್ಕಿನ್ನು ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.